ಯಾರ್ದೋ ಜೀವನ ಯಾರ್ದೋ ಕಣ್ಣಲ್ಲಿ ನೀರ್ ಜಿಂಗಿಸುತ್ತೆ. ನಿಮ್ ಕಾದಂಬರಿ ಓದ್ತಾ ಓದ್ತಾ ನನ್ ಕಣ್ಣಲ್ಲಿ ನೀರ್ ಬಂತು. ಎಲ್ಲೋ ಓದಿದ್ದೆ ಜಗತ್ತಿಗೆ ನೋವಾದ್ರೆ ಕವಿ ಕಣ್ಣೀರ್ ಬರುತ್ತೆ ಅಂತ. ನಾನು ಓದಿದ್ದೆ ಕವಿಗ್ ಬೇಸರ ಆದ್ರೆ ಜಗತ್ತಿಗೆ ಕಣ್ಣೀರ್ ಬರ್ಬೋದು ಅಂತ. ಈಗ ನಿಮ್ಗಾಗಿರೋ ನೋವು ಭಾವನೆಗಳ ಹೊಯ್ದಾಟ ಈ ಕಾದಂಬರಿ ಆಯ್ತು. ಇದನ್ನ ಓದ್ತಾ ಓದ್ತಾ ಇದು ನನ್ ಕಥೆನೇ ಆಗೋಯ್ತು. ಇದನ್ನ ಓದಿ ನೀನ್ ಮಿಡಿದಿದ್ಯಾ ಅಂದ್ಮೇಲೆ ಓದೋ ಎಲ್ರೂ ಒಳಗೂ ಯಾವ್ದೋ ಭಾವನೆ ಮಿಟುತ್ತೆ ಅಂತ್ಯ. ಖಂಡಿತ ಅಂಕಲ್, ಪ್ರತಿಯೊಬ್ಬರ ಒಳಗೂ ಒಂದ್ ಜಗತ್ತಿರುತ್ತಲ್ವಾ. ನಿಮ್ ಕತೆನ ಎಷ್ಟು ಜನ ಓದ್ತಾರೋ ಅದಷ್ಟು ತರದ ಕತೆ ಆಗುತ್ತೆ. ಅಲ್ಲಿಗೆ ಇದೊಂದೇ ಕತೆ 3 ತರ ಅವತಾರ ತಗೊಂಡಾಗಾಯ್ತು. ಉದಾಹರಣೆಗೆ ಈ ಕತೆ ನಾನು ಓದಿದ್ದಕ್ಕೆ ಒಂಥರ ಅನ್ಸ್ತು, ಹರ್ಷ ಅವ್ರು ಓದಿದ್ರೆ ಇನ್ನೊಂಥರ ಅನ್ಸ್ಬೋದು. ಹಾಗಾಗಿ ಈ ಕತೆ ಕವನ ಬರ್ದವ್ರು ಓದುಗರಿಗೆ ಅದು ಹೀಗೆ ಅರ್ಥ ಆಗ್ಬೇಕು ಅನ್ನೋ ಮೋಹ ಬಿಟ್ಬಿಡ್ಬೇಕು. ಯಾರಿಗದು ತಟ್ಟುತ್ತೆ ಯಾರಿಗದು ಹೇಗ್ ತಟ್ಟುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ವಾ. ನಿಜ ಅಮ್ಮ, ಒಳ್ಳೆ ಮಾತು ಹೇಳಿದೆ. ಹೌದು, ಇದು ಮುಗ್ದಿಲ್ವಲ್ಲ, ಮುಂದೆ ಮುಗ್ಸಕ್ ತಯಾರಾಗಿದ್ರಿ? ರಾಹುಲ್ ಬಂದಿದ್ದ ಅವತ್ತೇ ಇದನ್ನ ಮುಗಿಸೋ ಉದ್ದೇಶ ನಂದಾಗಿತ್ತು. ಆದ್ರೆ ಅವತ್ತು ನಾನು ಕಾದಂಬರಿಕಾರ ಆಗಿರ್ಲಿಲ್ಲ, ಕೇವಲ ಒಬ್ಬ ತಂದೆಯಾಗಿದ್ದೆ. ರಾಹುಲ್ ಅಲ್ಲಿ ನನ್ನ ಅಳಿಯ ಕಂಡ್ಬಿಟ್ಟ, ಸುಮ್ಮನಾಗ್ಬಿಟ್ಟೆ. ಸಂಬಂಧದ ಪೊರೆ ಕಣ್ಣಿಗೆ ಬಂದ ತಕ್ಷಣ ನಾವು ನೋಡೋ ರೀತಿನೇ ಬದಲಾಗುತ್ತಲ್ವಾ. ಬಿಡು, ಅದೇನೇನೋ ಆಯ್ತು. ಮೊನ್ನೆ ಅವನು ಹಾಗೆ ಮಾತಾಡದೆ ಎದ್ದೋದ್ಮೇಲೆ ಯಾಕೋ ಫೋನ್ ಮಾಡಿ ಮತ್ತೆ ವಾಪಸ್ಸು ಪಾಠಕ್ಕೆ ಯಾವಾಗ ಬರ್ತೀಯ ಅಂತ ಕೇಳೋದಕ್ಕೆ ಸಂಕೋಚ ಆಗ್ತಿದೆ.